ಧನ್ಯವಾದ ಕಿರಣ್ ಅವರೇ, ನಿಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವು ಕೇಳಿದ ಹಾಡನ್ನ ಖಂಡಿತ ಪ್ಲೇ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ FM ಕೇಳ್ತಿರೋ ಎಲ್ರಿಗೂ ಒಂದು ವಿಷಯ ಹೇಳಬೇಕು. ಕಿರಣ್ ಅವ್ರು ಹೇಳ್ದಾಗೆ ಕನ್ನಡದ ಮೇಲಿರೋ ಅಭಿಮಾನ ನವೆಂಬರ್ ತಿಂಗಳಲ್ಲಿ ಮಾತ್ರ ಅಲ್ಲ, ದಿನ ಇರಬೇಕು. ಆಗ ಕನ್ನಡನ ಬೆಳೆಸಿ ಕನ್ನಡನ ಉಳಿಸಿ ಅನ್ನೋದೇ ಬೇಕಾಗಲ್ಲ. ಕಿರಣ್ ಅವ್ರು ಕೇಳಿದ ಹಾಗೆ ಈ ಹಾಡು ನಿಮ್ಮೆಲ್ರಿಗೋಸ್ಕರ. ಕೇಳ್ತಾನೆ ಇರಿ 104.7 ಸೂಪರ್ FM. ನಾನು ನಿಮ್ಮ RJ ಆಶ್. ಈ ಮೆಸೇಜ್ನ ಕಳಿಸಿರೋರು ಮಂಡ್ಯದಿಂದ ಅನೂಪ್ S ಪ್ರಸನ್ನ ಅಂತ. ಅವ್ರು ಹೇಳ್ತಾರೆ, ಇವತ್ತಿನ ಡೇಟು ನವೆಂಬರ್ 8, ರಾಜ್ಯೋತ್ಸವದ ಹವಾ ಇನ್ನೂ ಉಂಟು ಅಂತ. ಸೂಪರ್ ರೀ, ಸೂಪರ್. ದಿನ ಬೆಳಗಾಯ್ತು ಅಂದ್ರೆ ಎಲ್ರಿಗೂ ಏನಾದ್ರೂ ಒಂದು ತಲೆನೋವಿರುತ್ತೆ. ಹಾಗೇನೆ ಅಮೆರಿಕಾಗೂ ಎಲೆಕ್ಷನ್ ಅನ್ನೋ ತಲೆನೋವು. ಓಕೆ, ನೆಕ್ಸ್ಟ್ ಕಾಲರ್ಗೆ ಹೋಗೋಣ. ಮಗ ಸೂರಿ, ಯಾಕೋ ಬೆಳಗ್ಗೆಯಿಂದ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ಕಣೋ. ತುಂಬ ತಲೆನೋವು. ಇವತ್ತು ಅಲ್ಲಿ ಬೇರೆ ತುಂಬ ಕೆಲಸ ಇದೆ. ಏನು ಮಾಡ್ತೀನೋ ಏನೋ. ನನ್ನ ಮಾತು ಎಲ್ಲಿ ಕೇಳ್ತಿದ್ದೆ ತಗೋ. ಕೆಲ್ಸಕ್ಕೆ ಹೋಗೋದು ಬೇಡ ಅಂತಂದ್ರು ಕೇಳಲ್ವಲ್ಲ. ಚಿಕ್ಕವಂಗೆ ಹೇಳಿರ್ತೀನಿ, ನೀ ಏನು ಅಡುಗೆ ಕೆಲಸ ಮಾಡ್ಕೋಬೇಡ. ಸರಿ, ನಾ ಬರ್ತೀನಿ. ಬಾಕ್ಸ್ ತಗೋ. ಕೊಡು. ಜೋಪಾನ, ಹುಷಾರಾಗಿ ಹೋಗು. ಗೊಬ್ಬರಣ್ಣ, ಚಂದ್ರಣ್ಣ ಕಳಿಸಿದ್ರಣ್ಣ, ಸರಿಗಿದೆ ನೋಡ್ಕೊಬಿಡಿ. ಬಾಕಿ ಇದನ್ನ ಅವನಿಗೆ ತಂದ್ಕೊಡಕ್ಕೆ ಹೇಳ. ಸರಿಣ್ಣ. ಸರಿ, ಇವತ್ತು ಮೊಸರನ್ನ ಅಣ್ಣ ಹೋಗೆಲ್ಲ ಕ್ಲೀನ್ ಮಾಡ್ಬಿಟ್ಟು ರೆಡಿ ಮಾಡ್ಬಿಡು. ಸರಿ ಅಣ್ಣ. ಅಣ್ಣ ಹೇಳಿ. ಅರ್ಧ ಲೀಟರ್ ಹಾಲು, 1 ಬಿಸ್ಕೆಟ್ ಪ್ಯಾಕೆಟ್. 47. ಅಣ್ಣ 4ನೇ ಕ್ರಾಸ್ ತಾನೆ? ಹೂ ಕಣ ಸೂರಿ, 12ವರೆಗೆ ಹೇಳಿದ್ರು. ಬೇಗ ಹೋಗಿ ಕೊಟ್ಬಿಡ. ಅಣ್ಣ 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 ಊಟ. ನಂದು ಊಟ ಆಯ್ತು ಕಣ. ನೀನು ಮಾಡು. ಮತ್ತೆ ಅಣ್ಣ ಅದೇ ಕೆಲಸದ ಹೇಳಿದ್ನಲ್ಲ ಅಣ್ಣ, ಅದೇನು ಮಾಡಿದ್ರಿ? ಕೆಲಸ ಇಲ್ಲಯ್ಯ, ನಾನು ಮಾತಾಡಿದ್ದೀನಿ. ನಾಳೆ ನಡೆದ್ರಲ್ಲಿ ಫೋನ್ ಮಾಡ್ತಾರೆ, ತಿಳಿಸ್ಕೊಡ್ತೀನಿ. ಇಲ್ಲಿ ಬೇರೆ ಸಂಬಳ ಸಾಲ್ತಿಲ್ಲ ಅಣ್ಣ. ಅಮ್ಮಂಗೆ ಬೇರೆ ಹುಷಾರಿರಲ್ಲ, ಬೇಡ ಅಂದ್ರು ಕೆಲ್ಸಕ್ಕೆ ಹೋಗ್ತಾರೆ. ನೀವೇನಾದರೂ ಕೆಲಸ ಕೊಡ್ಸಿದ್ರೆ ಅಮ್ಮಂಗೆ ಕೆಲಸ ಬಿಡಿಸ್ಬೋದು ಅಂತ ಅಣ್ಣ, ಇನ್ನೇನು ಅಲ್ಲ. ಹ್ಞೂ ಕಣ, ತಿಳಿಸ್ಕೊಡ್ತೀನಿ ನಾನು, ತಲೆ ಕೆಡಿಸ್ಕೊಬೇಡ. ಆಯ್ತಣ್ಣ, ನೋಡಿ ಅಣ್ಣ. ಓಕೆ. ಹಲೋ. ಬಂದೆ. ಇನ್ನು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಸರಿ ಕಣ, ನಾನು ಬರ್ತೀನಿ. ಸರಿ ಅಣ್ಣ ಬಂದೆ. ಹೋಗ್ಬರ್ತೀನಣ್ಣ. ಸರಿ, ನಾಳೆ ಬೇಗ ಬಂದ್ಬಿಡು. ಸರಿ ಅಣ್ಣ, ಬಂದ್ಬಿಡ್ತೀನಿ. ಮೊಸರನ್ನ ಇನ್ನೂ ಉಳಿಸ್ದಂಗಿತ್ತು. ಹ್ಞೂ ಅಣ್ಣ, ಅರ್ಧ ಐತೆ, ಆಮೇಲೆ ಹೋಗಲ್ಲಿ ತಿನ್ಕೋತೀನಿ. ಬಂದೆ ಸೂರಿ. ಅಣ್ಣ ಒಂಚೂರು ಊಟ ಮಾಡ್ಕೊಬಿಡ್ತೀನಿ. ಸರಿ ಕಣ, ಸರಿ. ಆಯ್ತಾ ಸರಿ? ಅಣ್ಣ
ಹಾಂ ಶಂಕರ ಹೇಳೋ, ನಾ ಅಂಗಡಿಯಲ್ಲಿದ್ದೆ ಕಣ. ಯಾವಾಗ? ಏನೋ ಯಾವ ಹಾಸ್ಪಿಟ್ಲು? ಹಾಂ ಸರಿ ಸರಿ, ಬರ್ತೀನಿ. ಹಾಂ ಈಗಲೇ ಬರ್ತೀನಿ. ಹಾಂ ಸರಿ ಆಯಿತು. ಅಣ್ಣ ಇದು ಅಮ್ಮಂಗೆ ಒಂಚೂರು ಹುಷಾರಿಲ್ವಂತೆ ಅಣ್ಣ, ಒಂಚೂರು ಔಟ್ ಬರ್ತೀನಿ. ಹಾಸ್ಪಿಟ್ಲಿಗೆ ಸೇರ್ಸೋನಂತೆ ಫ್ರೆಂಡು. ಅಣ್ಣ ಬರ್ತೀನಿ. ಸೂರಿ ತಗೋ ಇದನ್ನ. ಬರ್ತೀನಿ ಅಣ್ಣ. ಶಂಕರ, ಹಾಂ ಸುರಿ, ಅಮ್ಮಂಗೆ ಏನಾಯ್ತು? ಕೆಲಸ ಮಾಡ್ತಿದ್ರು ಕಣೋ, ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಂದು ಬಿದ್ದೋದ್ರು. ಅಡ್ಮಿಟ್ ಮಾಡಿದೆ ಕಣೋ. ಅದಕ್ಕೆ ಎಲ್ಲವರ ಇವಾಗ? ಬಾ ಮೇಲಿದ್ದಾರೆ. ಎಸ್ ವಿಲ್ ಮೀಟ್ ಇನ್ ದ ಈವ್ನಿಂಗ್ ಟುಡೇ. ವಿಲ್ ಹ್ಯಾವ್ ಅ ಲುಕ್ ಆನ್ ಸರ್ 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 ಶೋರ್. ಕಾಲ್ ಯು ಲೇಟರ್ ಡಾಕ್ಟರ್. ಅಮ್ಮ ಕಮಲಮ್ಮ ಅಲ್ವಾ? ಹಾಂ ನಿಮ್ಮ ತಾಯಿಗೆ ಬ್ರೈನ್ ಟ್ಯೂಮರ್ ಇದೆ ಅಪ್ಪ. ಅದು ಅಲ್ಲದೆ ಅದು ಫೈನಲ್ ಸ್ಟೇಜಲ್ಲಿ ಬೇರೆ ಇದೆ. ಅರ್ಜೆಂಟಾಗಿ ಆಪ್ರೇಷನ್ ಮಾಡಲೇಬೇಕು. ಆ ಆಪ್ರೇಷನ್ಗೆ ಏನಿಲ್ಲ ಅಂತಂದ್ರೆ 20 ಲಕ್ಷ ಖರ್ಚಾಗುತ್ತೆ. ಆದಷ್ಟು ಬೇಗ ಹಣ ತಂದು ಕಟ್ಟಿ ನಿಮ್ಮ ತಾಯಿನ ಉಳಿಸ್ಕೊಡಿ. ನನ್ನ ಹತ್ರ ಇಷ್ಟು ದುಡ್ಡು ಬಿಟ್ರೆ ಏನು ದುಡ್ಡೇ ಇಲ್ಲ ಕಣ. ಅದು ಇಟ್ಕೊಳ್ಳೋ ಸೂರಿ, ಏನಾಗಲ್ಲ ಬಾರೋ, ಎಲ್ಲಾದರೂ ಅಡ್ಜಸ್ಟ್ ಮಾಡೋಣ ಬಾ. ಅಮ್ಮಂಗೆ ಏನಾಗಲ್ಲ ಬಾರೋ, ಗೊತ್ತಿರೋರ್ನೆಲ್ಲ ಕೇಳೋಣ ಬಾ. ತಲೆ ಕೆಡ್ಸ್ಕೊಂಬೇಡ, ಎಲ್ಲಾದರೂ ಸಿಕ್ಕೇ ಸಿಗುತ್ತೆ. ಅಮ್ಮಂಗೇನಾದರೂ ಆದರೆ ನಾನು ಬದುಕಿರಲ್ಲ ಕಣ. ಏನೂ ಆಗಲ್ಲ ಕಣೋ, ಅವ್ರಿಗೇನು ಆಗಲ್ಲ ಕಣೋ, ಏನೂ ಆಗಲ್ಲ. ತಲೆ ಕೆಡ್ಸ್ಕೊಬೇಡ, ಧೈರ್ಯ ತಗೊಳ್ಳೋ. ನಮ್ಮ ಎಮ್.ಎಲ್.ಎ. ಗಣೇಶ್ ಅಣ್ಣ ಇದ್ದಾನೆ ಕಣೋ, ಅವನ ಹತ್ರ ಕೇಳೋಣ ಬಾರೋ. ಕಾಲು ಕೈಯಾದರೂ ಹಿಡಿದು ಅಡ್ಜಸ್ಟ್ ಮಾಡ್ಕೊಂಬರೋಣ ಬಾರೋ. ಘೋಷಣೆ ಮಾಡಿದ್ದಾರೆ. ದೇಶಾದ್ಯಂತ 500 ರೂಪಾಯಿ ಹಾಗೂ 1000 ರೂಪಾಯಿಯ ನೋಟುಗಳ ಚಲಾವಣೆಯನ್ನ ಮಧ್ಯರಾತ್ರಿಯಿಂದಲೇ ನಿಷೇಧಿಸಲಾಗಿದೆ. ಭ್ರಷ್ಟಾಚಾರ ಹಾಗೂ ಕಪ್ಪು ಹಣ ಭಾರತ ಕಂಡಿರೋ ರೋಗಗಳು. ನಮ್ಮ ದೇಶದ ಅಭಿವೃದ್ಧಿಗೆ ಹೋಯ್ತು, ಅಡ್ಡಗಾಲು ಎಲ್ಲ ಹೋಯ್ತು. ಅಲ್ಲದೆ ಆ ಗಣೇಶ ಮುಳುಗೋದ ಹಾಗೆ ಈ ಗಣೇಶನು ಮುಳುಗೋದ. ಚಲಾವಣೆ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಕಪ್ಪು ಹಣ ತಡೆಗೆ ಕೈಗೊಂಡಿರೋ ಕ್ರಮಗಳು ವರ್ಕೌಟ್ ಆಗ್ತಿವೆ. ಈಗಾಗಲೇ 1. ಅಣ್ಣ ನಿಮ್ಮ ನೋಡ್ಕೊಂಡು ಯಾರೋ ಬಂದ್ಯಾರೆ. ನೋಡ, ನಾನೀಗ ಯಾರನ್ನೂ ನೋಡೋ ಪರಿಸ್ಥಿತಿನಲ್ಲಿ ಇಲ್ಲ. ಕಳ್ಸವನನ್ನ. ಅಣ್ಣ ತುಂಬ ಅರ್ಜೆಂಟ್ ಅಂತೆ. ಏಯ್, ಹೇಳ್ದ ಅರ್ಥ ಆಗಲ್ವಾ? ಸರಿ, ಕಳ್ಸವನನ್ನ ಒಳಗೆ. ಹಾಂ, ಬೆಳಗಾದ್ರೆ ಇಂಥವ್ರಿಂದ ನಾವು ಊಸ್ಕೋಬೇಕು. ಹಾಂ ಬನ್ನಿ. ನಮಸ್ಕಾರ ಅಣ್ಣ. ಶಂಕರ ಅಣ್ಣ, ಅದು ಸ್ವಲ್ಪ ದುಡ್ಡು ಬೇಕಿತ್ತಣ್ಣ. ಏನ ಅಣ್ಣ, ಅರ್ಜೆಂಟ್ 20 ಲಕ್ಷ ಬೇಕಿತ್ತು ಅಣ್ಣ. ಅಮ್ಮಂಗೆ ಆಪ್ರೇಷನ್ ಮಾಡಿದ್ರೆ ಮಾತ್ರ ಬದುಕೋದು ಅಂತ ಹಾಸ್ಪಿಟ್ಲ್ ಅವ್ರು ಹೇಳ್ತವ್ರೆ ಅಣ್ಣ. ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಆದಷ್ಟು ಬೇಗ ನಿಮ್ಮ ದುಡ್ಡು ತಲುಪಿಸ್ಬಿಡ್ತೀವಣ್ಣ. ಲೇ, ಏನೋ ನೋಡ್ತಾ ಇದೀಯಾ? ಕಳ್ಸ ಅವನನ್ನ ಆಚೆಗೆ. 20 ಲಕ್ಷ ಅಂತ, 20 ಲಕ್ಷ. ಕಾಲ್ ಕಟ್ಕೊಳ್ತೀವಣ್ಣ, ದಯವಿಟ್ಟಣ್ಣ. 20 ಲಕ್ಷ. 20 ಲಕ್ಷ. ಲೇ, ಕರಿಯೋ ಅವನನ್ನ. ಬಾಪ ಮರಿ ಬಾ. ಏನು ಹೇಳ್ದಿಯಲ್ಲ, ಅಮ್ಮಂಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀನಿ, ಆಪ್ರೇಷನ್ಗೆ 20 ಲಕ್ಷ ಬೇಕು ಅಂತ. ಹೆದರ್ಕೋಬೇಡ, ನಾನಿದ್ದೀನಿ. ನಾನಿರೋದೇ ನಿಮ್ಮಂಥವ್ರು ಸೇವೆ ಮಾಡೋದಿಕ್ಕಲ್ವಾ? ಹಾಂ, ಏಯ್ ಹೋಗೋ ತಗೊಂಬರ ಬೇಗ. ಕಳಿಸು ಅಂತಾನೆ, ತಗೋಪ ಅಂತಾನೆ, ಏನು ಕತೆ ನೋಡಪ್ಪ, ಆಸ್ಪತ್ರೆಯಲ್ಲಿ ಏನಾದರೂ ಹೇಳಿಸ್ಬೇಕು ಅಂತಿದ್ರೆ ಹೇಳು, ನಾನು ಹೇಳ್ತೀನಿ.
25 ಹಾಂ ಅಣ್ಣ ಸರಿ ಇದೆ. ತಗೋಪ್ಪ. ಅಣ್ಣ ನಿಮ್ಮ ಉಪಕಾರ ಯಾವತ್ತೂ ಮರೆಯಲ್ಲ ಅಣ್ಣ. ಆದಷ್ಟು ಬೇಗ ತಲುಪಿಸ್ಬಿಡ್ತೀನಿ. ಟೆನ್ಷನ್ ಏನು ಮಾಡ್ಕೊಳಕ್ ಹೋಗ್ಬೇಡ, ನಿಧಾನಕ್ಕೆ ಕೊಡುವಿ ಅಂತೆ. ಮೊದಲು ಅಮ್ಮನ ಆರೋಗ್ಯ ನೋಡ್ಕೊಳಪ್ಪ. ಹುಷಾರು. 20 ಲಕ್ಷ ಜೋಪಾನ. ಒಳ್ಳೇದಾಗ ಹೋಗಿ ಬರ್ತೀವಣ್ಣ. ಬರ್ತೀವಣ್ಣ. ಇವರನ್ನೆಲ್ಲ ಹಿಂಗೆ ಬೆಳೆಸ್ಕೋಬೇಕು. ಅಬ್ಬ 20 ಲಕ್ಷ ಸೇವ್ ಮಾಡಿದ್ದಾಯ್ತು. ಮಿಕ್ಕಿದ್ದನ್ನೆಲ್ಲ ಏನಪ್ಪ ಮಾಡೋದು? ಹಾಂ ನೋಡ್ತಾ ಇದ್ದೀನಿ. ಅದೇ 500,000 ಬ್ಯಾನ್ ಆಗಿದೆ. ಒಂದು ನಿಮಿಷ, ಆಮೇಲೆ ಕಾಲ್ ಮಾಡ್ತೀನಿ. ಸರ್ ಕಮಲಮ್ಮ ಅವರ ಕಮಲಮ್ಮನ ಕಡೆಯವರಾ? ಹಾಂ ಒಂದು ನಿಮಿಷ ಸರ್. 19 ಲಕ್ಷ ಚಿಲ್ಲರೆ ಆಗುತ್ತೆ. ಸರಿ ಸರ್. ಈಗಲೇ ಕಟ್ತೀರಾ? ಹಾಂ. ಕ್ಯಾಶೇ ಚೆಕ್ಕು? ಕ್ಯಾಶೇ ಸರ್. ಕ್ಯಾಶಾ? ಹ್ಞೂ. ಸರ್ ಇದು ಬ್ಯಾನ್ ಆಗಿದೆ, ಇದನ್ನು ತಗೊಳ್ಳೋದು ಸರ್. ಇದು ಇವಾಗ ತಗೊಂಬಂದಿದ್ದು ಸರ್, ಈಗ ತಾನೇ ಇಸ್ಕೊಬಂದಿದ್ದು. ಇಲ್ಲ ಇಲ್ಲ, ಡಾಕ್ಟರ್ ಹತ್ರ ಇದು ಮಾತಾಡಿ. ಬ್ಯಾನ್ ಆಗಿದೆ. ಬೇಕಾದ್ರೆ ಟಿವಿ ನೋಡಿ. ಕನಸಿಗೆ ದಿಟ್ಟ ನಿರ್ಧಾರವೊಂದರ ಅವಶ್ಯಕತೆ ಇತ್ತು. ಅಂತಹ ನಿರ್ಧಾರವನ್ನ ಕೈಗೊಂಡಿದ್ದು ಅದನ್ನ ನಿನ್ನೆ ಘೋಷಣೆ ಮಾಡಿದ್ದಾರೆ. ದೇಶಾದ್ಯಂತ 500 ರೂಪಾಯಿ ಹಾಗೂ 1000 ರೂಪಾಯಿಯ ಶಂಕರ, ಚಲಾವಣೆಯನ್ನ ಅದೇನೋ 500,000 ಬ್ಯಾನ್ ಆಗೈತಂತೆ ಕಣ. ಈಗಲೇ ಗೊತ್ತಾಯ್ತು ಕಣೋ. ತಲೆ ಕೆಡ್ಸ್ಕೊಂಬೇಡ ಬಾ. ದೇವ್ರಿದ್ದೇ ಇದ್ದಾನೆ, ಏನಾದರೂ ದಾರಿ ತೋರಿಸ್ತಾನೆ ಬಾ. ಯೋಚನೆ ಮಾಡಬೇಡ, ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಇಲ್ಲಿವರೆಗೂ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದೆ. ಇವಾಗ ದುಡ್ಡಿಟ್ಕೊಂಡು ಏನು ಮಾಡೋಕ್ಕಾಗ್ತಿಲ್ವಲ್ಲ. ಏನೂ ಆಗಲ್ಲ, ಸುಮ್ಮನಿರೋ ಸೂರಿ. ಈ ದುಡ್ಡನ್ನ ತಗೊಂಡು MLA ಮನೆಗೆ ಹೋಗೋಣ. ಅವ್ರ ಹತ್ರ ಕೂತು ಮಾತಾಡೋಣ. ಇದನ್ನು ಅವ್ರಿಗೆ ವಾಪಸ್ ರಿಟರ್ನ್ ಮಾಡಿ ಮತ್ತೆ ಮಾತಾಡೋಣ. ಎಲ್ಲ ಸರಿ ಹೋಗುತ್ತೆ. ಬಾ ಹೋಗೋಣ ಬಾರೋ. ಏನ ಚಾಲ್ತಿಲಿಲ್ವಾ? ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ನಾನ್ ಕೊಡುವಾಗ ಹಣ ಚಾಲ್ತಿಲಿತ್ತು ತಾನೆ, ಹಾಗೇನೆ ಈಗ ಚಾಲ್ತಿಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಅಣ್ಣ ದಯವಿಟ್ಟು ಹಂಗೆ ಅನ್ಬೇಡಿ ಅಣ್ಣ. ಇವತ್ತೇನಾದರೂ ಮಾಡಿ ಆಪರೇಷನ್ ಆಗಲೇಬೇಕು ಅಂತ ಹೇಳಿದಾರಣ್ಣ. ಇಲ್ಲ ಅಂದ್ರೆ ಅಮ್ಮನ ಉಳ್ಸಕ್ಕೆ. ಅದಕ್ಕೆ ನಾನೇನ್ ಮಾಡ್ಲಿ? 1 ತಿಂಗಳ ಟೈಮ್ ನಿನಗೆ. ಅಷ್ಟ್ರೊಳಗಡೆ ನನ್ನ ಹಣ ನನ್ನ ಹತ್ರ ಬರಬೇಕು. ಅದು ಚಾಲ್ತಿಲಿರೋ ಹಣ, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನಾಚೆಗೆ ನಡಿರೋವರೆಗೆ ಹೋಗ್ರೋ. ನಡಿರಲಿ ಸರ್. 20 ಲಕ್ಷ ರೆಡಿ ಇದೆ ಸರ್. ಸರ್ ಕೆಳಗಡೆ ನೋಡಿದ್ರೆ ಕಟ್ಟಿಸ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಸರ್. ತುಂಬ ಕಷ್ಟಪಟ್ಟು 500,000 ಬ್ಯಾನ್ ಆಗಿದೆ ಅಂತ ಹೇಳ್ತಿದ್ದಾರೆ ಸರ್. ದಯವಿಟ್ಟು ಏನಾದರೂ ಮಾಡಿ ಸರ್. ನೀವು ಸರ್ ತುಂಬ ನಿಧಾನ ಮಾಡಿದ್ರಿ. ಐ ಆಮ್ ಸೋ ಸಾರಿ. ಆ ಕಮಲಮ್ಮನ ಕಡೆಯವರು ಬೆಳಗ್ಗೆ ದುಡ್ಡು ತಂದಿದ್ರಂತಲ್ಲ, ಯಾಕ್ರಿ ಕಟ್ಟಿಸ್ಕೊಳ್ಳಿಲ್ಲ? ಸರ್ ಅವರು 500,000 ನೋಡ್ ತಂದಿದ್ರು, ಅದಕ್ಕೆ. ಏಯ್, ನಿಮ್ಗೊಂದು ಸರಿಯಾಗಿ ಇನ್ಫಾರ್ಮೇಶನ್ ತಿಳ್ಕೊಳಕ್ಕಾಗಲ್ವಾ? ಆಸ್ಪತ್ರೆಗಳಲ್ಲಿ ಚಾಲ್ತಿ ಮಾಡ್ಬೋದು ಅಂತ ಸರ್ಕಾರದಿಂದ ಆದೇಶ ಆಗಿದೆ. ನಿಮ್ಮಿಂದ ಒಂದು ಬಡ ಜೀವದ ಪ್ರಾಣ ಹೋಯ್ತಲ್ರಿ.